ಬಿಗ್ ಬಾಸ್ ಕನ್ನಡ ಸೀಸನ್ 12 ಆರಂಭಕ್ಕೆ ದಿನಗಣನೆ ಶುರುವಾಗಿದೆ. ಇದೇ ಸೆಪ್ಟೆಂಬರ್ 28ರಂದು ಪ್ರೀಮಿಯರ್ ಸಂಚಿಕೆ ಪ್ರಸಾರವಾಗುತ್ತೆ. ಈ ಸಂಬಂಧ ಶನಿವಾರ ಕಾರ್ಯಕ್ರಮದ ಹೊಸ ಹಾಗೂ ವಿನೂತನ ಪ್ರೋಮೋ ಬಿಡುಗಡೆಯಾಗಿದೆ. ಹೊಸ ಪ್ರೋಮೋದಲ್ಲಿ ವೀಕ್ಷಕರಿಗೆ ಕ್ಯೂರಿಯಸ್ ಮೂಡಿಸಲು ಅಂಶಗಳು ಇದೆ. ಎಐ ಮಾದರಿ ವಿಡಿಯೋದ ಪ್ರೋಮೋದಲ್ಲಿ ಕಿಚ್ಚ ಸುದೀಪ್ ಕಾಗೆ ನರಿ ಕತೆ ಹೇಳಿದ್ದಾರೆ. ಕಥೆ ಮೂಲಕ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಕಾನ್ಸೆಪ್ಟ್ ಬಗ್ಗೆ ಸುಳಿವು ಕೊಟ್ಟಿದ್ದಾರೆ. ಕಿಚ್ಚ ಸುದೀಪ್ ಹೇಳಿದ ಕಥೆಯನ್ನು ಈ ಸಲ ನೀವಿದ್ದೀರಾ ಅಂತ ಕೇಳ್ತಾ ಇದ್ದೋರು ಈಗ ನೆಕ್ಸ್ಟ್ ಏನು ಅಂತ ಕೇಳ್ತಾ ಇದ್ದೀರಾ. ಒಂದು ಕತೆ ಹೇಳ, ಒಂದರಲ್ಲಿ ಒಂದು ಕಾಗೆ ಇತ್ತು. ನೀವೆಲ್ಲ ಸ್ಕೂಲಲ್ಲಿ ಕೇಳಿದ್ದೀರಲ್ಲ, ಅದೇ ಕಥೆ. ಆ ಕಾಗೆಗೆ ಹಸಿವಾಗಿದ್ದಾಗ ಒಡೆ ಮಾಡ್ತಾ ಇದ್ದ ಅಜ್ಜಿ ಹತ್ರ ಹೋಗಿ ಅಜ್ಜಿ ನಂಗೊಂದು ಒಡೆ ಕೊಡ್ತೀಯಾ ಅಂತ ಕೇಳ್ತು. ಅಜ್ಜಿ ಪ್ರೀತಿಯಿಂದ ಒಡೆ ಕೊಟ್ರು. ಕಾಗೆ ಆ ಒಡೆನ ತಗೊಂಡು ಹಾರ್ಕೊಂಡು ಹೋಗಿ ಒಂದು ಮರದ ಮೇಲೆ ಕೂತು ಇನ್ನೇನು ತಿನ್ಬೇಕು. ಆಗ ಒಬ್ಬನ ಎಂಟ್ರಿ ವಿಲ್ಲನ್. ಕಾಗೆ ಬಾಯಲ್ಲಿ ಇದ್ದ ಒಡೆನ ಕಿತ್ತುಕೊಳ್ಳೋಕೆ ಸ್ಕೆಚ್ ಹಾಕಿದ್ದ ನರಿ, ಕಾಕಾ ನೀನು ಕೋಗಿಲೆ ತರ ಹಾಡು ಹಾಡ್ತೀಯಾ, ನನಗೋಸ್ಕರ ಒಂದು ಹಾಡು ಅಂತ ಕೇಳ್ತು. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಪಾಪ ಕಾಗೆ ನರಿ ಮಾತು ಕೇಳೋಕ್ಕೂ ಹಾಡು ಶುರು ಮಾಡೋಕ್ಕೂ ಒಡೆ ಕಾಗೆ ಬಾಯಿಂದ ಕೆಳಗೆ ಬೀಳೋಕ್ಕೂ ಇನ್ನೇನು ಒಡೆ ನರಿ ಬಾಯಿಗೆ ಸೇರ್ಬೇಕು ಅನ್ನುವಾಗ ನಿಮಗೆಲ್ಲ ಕ್ಲೈಮ್ಯಾಕ್ಸ್ ಗೊತ್ತಿದೆ ಅಂತ ಅನ್ಕೊಂಡ್ರೆ ಓ ಭ್ರಮೆ ಅಂತ ಹೇಳಿ ಸುದೀಪ್ ಕಥೆಯನ್ನ ಮುಗಿಸ್ತಾರೆ. ಆದ್ರೆ ಒಡೆ ನರಿ ಬಾಯಿಗೆ ಬೆಳೆದೆ ಮತ್ತೆ ಕಾಗೆ ಬಾಯಿಗೆ ಹೋಗುತ್ತೆ. ಆಗ ಕಾಗೆ ಕಣ್ಣು ಹೊಡೆಯುತ್ತೆ. ನರಿ ನಿರಾಸೆಯಿಂದ ವಾಪಸ್ ಹೋಗುತ್ತೆ. ಇದರ ಅರ್ಥ ಸೀಸನ್ 12ರ ಯಾರ ಊಹೆಗೂ ನಿಲುಕಲ್ಲ. ಹೀಗೆ ಇರುತ್ತೆ ಎಂದುಕೊಳ್ಳುವವರಿಗೆ ನರಿ ತರ ನಿರಾಸೆ ಖಂಡಿತ ಎಂಬುದನ್ನ ಪ್ರೋಮೋ ಸೂಚಿಸುವಂತಿದೆ. ಸುದೀಪ್ ಮುಂದುವರೆದು, ಈ ಸಲ ಹಾಗೇನು ನಾವು 11 ಸೀಸನ್ ನೋಡಿದೀವಿ, ನಮಗೆ ಬಿಗ್ ಬಾಸ್ ಬಗ್ಗೆ ಎಲ್ಲ ಗೊತ್ತು ಅನ್ನೋರಿಗೆ ಅಂತಹ ಹೇಳಿ ತಮ್ಮ ಮಾತನ್ನ ಕೊನೆಗೊಳಿಸುತ್ತಾರೆ. ಆ ಮೂಲಕ ಸೀಸನ್ 12ರಲ್ಲಿ ಸಾಕಷ್ಟು ಟ್ವಿಸ್ಟ್ ಇದೆ ಅಂತ ಸುಳಿವು ಕೊಟ್ಟಿದ್ದಾರೆ.